ಪಂಚಾಯಿತಿಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರತಕ್ಕಂತಹ ಬೆಳವಣಿಗೆಗಳನ್ನು ನಾವು ನೋಡಬೇಕು. ಯಾವ ಸ್ವರೂಪದಲ್ಲಿ ಕರ್ನಾಟಕದ ಮೇಲ್ಮನೆಗೆ ನಡೆಯುವಂತಹ ಚುನಾವಣೆಗೆ ಕೆಳಮನೆಯ ಸದಸ್ಯರು ವೋಟ್ ಹಾಕುವಾಗ ಅಲ್ಲೇ ಕ್ರಾಸ್ ವೋಟಿಂಗ್ ಆಗುತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಮತಗಳು. ಅದರಲ್ಲಿ 11 ಮತಗಳು ನೇರವಾಗಿ ಕಾಂಗ್ರೆಸ್ಗೆ ಟ್ರಾನ್ಸ್ಫರ್ ಆದರೆ 1 ಮತ ಅಸಿಂಧುವಾಗಿದೆ. 12 ಮತಗಳು ಇಲ್ಲಿ ಕ್ರಾಸ್ ವೋಟ್ ಆಗೋದಕ್ಕೆ ಹೋಗಿರೋದು. ತಮ್ಮ ಪಕ್ಷದ ವಿರುದ್ಧ ಹೋಗಿರುವಂತಹದ್ದು 12 ಮತಗಳು. ಬಿಜೆಪಿ ತನ್ನ ಸ್ವಂತ ಅಭ್ಯರ್ಥಿಗಳಿಗೆ ತಲಾ 30 ಮತಗಳನ್ನು ಅಲಾಟ್ ಮಾಡಿತು. ಆದ್ರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗೆ ನಿಜಕ್ಕೂ ಮೊದಲ ಪ್ರಾಶಸ್ತ್ಯದಲ್ಲಿ ಗೆಲ್ಲೋದಕ್ಕೆ ಬೇಕಾಗಿರುವ 28 ಮತಗಳು ಕೂಡ ಸಿಗಲಿಲ್ಲ. ಒಬ್ರಿಗೆ 27 ಮತಗಳು ಬಂದವು. ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ಅವರಿಗೆ ಗೆಲುವಾಗುತ್ತೆ. ಅಂದ್ರೆ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿನ ಹಾಕೊಂಡು ಆ 5ನೇ ಅಭ್ಯರ್ಥಿನ ಗೆಲ್ಲಿಸೋದು ಹೆಂಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ರೆ ಆ 5ನೇ ಅಭ್ಯರ್ಥಿ 32 ಮತಗಳು, ಅತಿ ಹೆಚ್ಚು ಮತಗಳು 5ನೇ ಅಭ್ಯರ್ಥಿಗೆ ಬರುತ್ತೆ. ಯಾರು ಇಲ್ಲಿ ಹಾಗಾದ್ರೆ ಕರಿಬೆಕ್ಕುಗಳು ಇಲ್ಲಿ ಅಡ್ಡ ಮತದಾನವನ್ನ ಮಾಡಿರೋದು? ಇವುಗಳ ಹುಡುಕಾಟ ಈಗ ಶುರುವಾಗತ್ತೆ. ಆದ್ರೆ ಒಂದಂತೂ ಸ್ಪಷ್ಟ ಇದೆ, ಇವತ್ತಿನ ಫಲಿತಾಂಶ ಇದು ಕಾಂಗ್ರೆಸ್ನ ನಾಯಕತ್ವಕ್ಕೆ ಸಿಕ್ಕಿರುವ ಜಯ ಒಂದು ಭಾಗ. ಆದರೆ ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕೆ ಬಹಳ ದೊಡ್ಡದಾದಂತಹ ಏಟು ಬಿದ್ದಿದೆ. ತಮ್ಮ ಶಾಸಕರನ್ನ ತಮ್ಮ ಪಕ್ಷದ ಅಭ್ಯರ್ಥಿಗೆ, ಹೋಗ್ಲಿ ಜೆಡಿಎಸ್ನ ಅಭ್ಯರ್ಥಿಗೆ ಅಂದುಕೊಂಡಿರುವ 22 ಮತಗಳು ಸಿಗದೇ ಇದ್ದಿರ್ತಿದ್ರೆ ಅದು ಬೇರೆ ಮಾತಾಗ್ತಿತ್ತು. ಆದ್ರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳಿಗೇನೆ ಅವರಿಗೆ ಬೇಕಷ್ಟು ಮತಗಳು ಬಂದಿಲ್ಲ ಅಂತ ಹೇಳಿ ಆದ್ರೆ ಇದು ಯಾರ ತಪ್ಪು? ಈ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ ಇವತ್ತಿನ ಮೇಲ್ಮನೆಯ ಫಲಿತಾಂಶ. ಬಿಜೆಪಿಯಿಂದ ಕ್ರಾಸ್ ವೋಟ್ ಆಗಿದೆ, ಜೆಡಿಎಸ್ನಿಂದ ಕ್ರಾಸ್ ವೋಟ್ ಆಗಿದೆ. ಕಾಂಗ್ರೆಸ್ನ ಮತಗಳು ಜೊತೆಯಾಗಿ ನಿಲ್ತವೆ ಮತ್ತು ಕಾಂಗ್ರೆಸ್ನ ಮತಗಳು ಹೆಚ್ಚಾಗ್ತಾ ಹೋಗ್ತವೆ. 140 ಶಾಸಕರ ಬೆಂಬಲ ಅವರಿಗೆ ನಿನ್ನೆವರೆಗೂ ಇತ್ತು. ಇವತ್ತು ಬೆಳಗ್ಗೆ 9 ಗಂಟೆವರೆಗೂ ಅವರಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇದ್ದಿದ್ದು 140 ಶಾಸಕರ ಬೆಂಬಲ. ಆದರೆ ಕಾಂಗ್ರೆಸ್ಗೆ ಬಂದಿರುವಂತದ್ದು 151 ಮತಗಳು. 1 ವೋಟು ಇನ್ವ್ಯಾಲಿಡ್ ಆಗಿದೆ, ಅಸಿಂಧುವಾಗಿದೆ. ಅಲ್ಲಿಗೆ 152 ವೋಟ್ಗಳು ಬರ್ತವೆ. ಬಿಜೆಪಿಗೆ ಕೇವಲ 56 ಮತಗಳು ಬರ್ತವೆ. ಮಿನಿಮಮ್ ಸಿಗಬೇಕಾಗಿದ್ದಂತಹ ಮತಗಳು 56 ಹೌದು, ಆದರೆ 28 ತರದಲ್ಲಿ ಸಿಗಬೇಕಿತ್ತು. 27, 29 ರೀತಿಯಲ್ಲಿ 56 ಮತಗಳು ಬಂದಿದ್ದಾವೆ. ಬಿಜೆಪಿ ಅಲಾಟ್ ಮಾಡ್ಕೊಂಡಿದ್ದದ್ದು 30 ವೋಟ್ಗಳನ್ನ, ಅಂದ್ರೆ ಇಬ್ಬರಿಗೆ ಸೇರಿ 60 ವೋಟ್ ಬರಬೇಕಾಗಿತ್ತು. ಬಂದಿರೋದು 56 ವೋಟು, 4 ಗಾಯಬ್. ಅದಲ್ಲದೇನೆ ಅವರ ಹತ್ರ 4 ವೋಟ್ ಇತ್ತು. ಜೆಡಿಎಸ್ ಅಲ್ಲಿ ಹೋಗಿ ನೋಡಿದ್ರೆ ಕೇವಲ 14 ವೋಟ್ಗಳು ಬಂದಿದ್ದಾವೆ. ಜೆಡಿಎಸ್ ನ ಪರಿಸ್ಥಿತಿ ಎಲ್ಲಿಗೆ ಬಂತು? 18 ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಹೋಗಿ 22 ಮತಗಳನ್ನು ಗಳಿಸೋದಕ್ಕೆ ಹೋಗಿ ಬರೀ 14 ಮತಗಳಿಗೆ ಅವರು ತಿರಸ್ಕೃತಗೊಂಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಏನೇನು ನಡೆದಿದೆ, ಯಾವ ಸ್ವರೂಪದಲ್ಲಿ ಇಲ್ಲಿ ಈ ಫಲಿತಾಂಶ ಬಂದಿದೆ ಅನ್ನೋದನ್ನ ನೋಡ್ತಾ ಹೋದಾಗ ಗೊತ್ತಾಗುವಂಥದ್ದು. ನಿಜಕ್ಕೂ 2 ಪಕ್ಷಗಳು ಆತ್ಮಾವಲೋಕನ ಮಾಡ್ಕೊಳ್ಳೇಬೇಕು. ಹೌದು, ಅಧಿಕಾರದಲ್ಲಿದ್ದಂಥವರು ನಮ್ಮನ್ನ ಹಣಬಲದಿಂದ, ತೋಳ್ಬಲದಿಂದ, ಅಧಿಕಾರದ ಬಲದಿಂದ ಓಟ್ ಕಿತ್ಕೊಂಡ್ರು ಅಂತ ಹೇಳ್ತಾ ಓಡಾಡಬಹುದು. ಆದ್ರೆ ನೀವೇನು ಮಾಡ್ತಾ ಇದ್ರಿ? ನಿಮ್ಮ ಶಾಸಕರ ಮೇಲೆ ನಿಮ್ಗೆ ಹಿಡಿತಾ ಇರಲಿಲ್ವಾ? ಹಾಗಾದ್ರೆ ಈ ಪ್ರಶ್ನೆಗೆ ಯಾರು ಉತ್ತರದಾಯಿಗಳು? ಆರ್ ಅಶೋಕ್ ಅವರು ಮಾತನಾಡಿದರೆ ತೋರಿಸ್ತಾರೆ. ನಮ್ಮ 3 ವೋಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಈಗ ನಮ್ಮ 2 ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾವ ಮಿಸ್ಟೇಕ್ ಆಗಿದೆ, 1 ವೋಟು ನಮ್ಮದು 30 ವೋಟು ರಘು ಅವ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 1 ವೋಟು 30 ವೋಟು ರಘು ಅವ್ರಿಗೆ ಕೊಟ್ಟಿದ್ರಿ. ಅದರಲ್ಲಿ 1 ವೋಟು ಡಿಸ್ಕ್ವಾಲಿಫೈ ಆಗಿದೆ, ಇನ್ವ್ಯಾಲಿಡ್ ಆಗಿದೆ. 30 ವೋಟು ನಾವು ಪಾಟೀಲ್ರು ಕೊಟ್ಟಿದ್ರಿ, ಅದರಲ್ಲಿ 3 ವೋಟು ಮಿಸ್ ಆಗಿದೆ. ಇನ್ನು 4 ವೋಟನ್ನು ನಾವು JDSಗೆ ಕೊಟ್ಟಿದ್ವಿ. 4 ವೋಟನ್ನು ನಾವು JDSಗೆ ಕೊಟ್ಟಿದ್ವಿ.
ಸೊ ನಮ್ಮದು 3 ಓಟು ಹೆಚ್ಚು ಕಮ್ಮಿ ಆಗಿರುವಂಥದ್ದು ಕಾಣ್ತಾ ಇದೆ ಇದರಲ್ಲಿ.